ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ನವೀನ್ ಅಂತ. ಅದ್ರ ಜೊತೆಗೆ ನಾನು ಆರ್ಟಿಸ್ಟು. ನಮ್ಮದೇ ಆದ ಸಂಸ್ಥೆ ನಾದು ವಿದ್ಯಾಲಯ ಸಂಗೀತ ಮತ್ತು ನೃತ್ಯ ಅಕಾಡೆಮಿ ಅಂತಿದೆ. ನಮ್ಮದು ಇದು ಕೆಂಬಾಲಿನ ಲಿ ಇರೋ ಅಂಥದ್ದೊಂದು ಜಮೀನು. ಅಂದರೆ ದೂರದ ಹತ್ರ ಬರುತ್ತೆ, ಕೋಟೆ ರೋಡು ಅಂತ ಹೇಳ್ಬೋದು. ಸುಮಾರು 3 ಎಕರೆಯಲ್ಲಿ ನಾವು ಅಡಿಕೆಯನ್ನು ಹಾಕಿದ್ದೀವಿ. ಈ ಅಡಿಕೆಯನ್ನು ಹಾಕಿದಾಗ ಯಾವ ರೀತಿ ಮೇಂಟೈನ್ ಮಾಡೋದು, ಏಕೆಂದರೆ ಮಳೆಗಾಲದಲ್ಲಿ ಕಳೆ ಅನ್ನೋದು ಬರೋದು ಸರ್ವೇ ಸಾಮಾನ್ಯ. ಆಮೇಲೆ ನೀರು ಬಿಟ್ಟಾಗ ಕಳೆ ಅನ್ನೋದು ಬರೋದು ಸರ್ವೇ ಸಾಮಾನ್ಯ. ಫಲವತ್ತತೆ ಅನ್ನೋದು ಆ ಕಳೆ ಬಂದಾಗ ನಾವು ಅದನ್ನು ಕಂಡ್ಕೋಬೋದು. ಯಾವ ಮಟ್ಟಿಗೆ ಕಳೆ ಬರ್ತಾ ಇದೆ ಅಂತ ಹೇಳಿದ್ರೆ ಭೂಮಿ ಫಲವತ್ತಾಗಿದೆ, ಸೊ ಪೌಷ್ಟಿಕವಾಗಿದೆ ಮಣ್ಣು ಅಂತ ಹೇಳಿಬಿಟ್ಟು ಅದರ ಅರ್ಥ. ಇದನ್ನು ಹೇಗೆ ನಾವು ಅವಾಯ್ಡ್ ಮಾಡೋದು? ಕಳೆನಾಶಕವನ್ನು ಹಾಕಿದಾಗ ಭೂಮಿ ಅನ್ನೋದು ನಾಶ ಆಗಿಬಿಡುತ್ತೆ. ಭೂಮಿಲಿರೋ ಒಂದು ಆ ಸಾರಾಂಶ ಅನ್ನೋದು ಹೋಗ್ಬಿಡುತ್ತೆ, ಎರೆಹುಳು ಸತ್ತು ಹೋಗುತ್ತೆ. ಸೊ ನಾವು ಅದನ್ನು ಬೇರೆ ಬೇರೆ ರೀತಿ ಕೆಮಿಕಲ್ನ ಆ್ಯಡ್ ಮಾಡೋ ಬದಲು ಇದನ್ನೇ ನಾವು ಹೇಗೆ ಮಣ್ಣನ್ನೆಲ್ಲ ಸೇರಿಸಿದಾಗ ಯಾವ ರೀತಿ ಇದಾಗುತ್ತೆ ಅನ್ನೋದನ್ನು, ಪೌಷ್ಟಿಕತೆಯನ್ನು ಇನ್ನೂ ಮಣ್ಣು ಪಡ್ಕೊಳ್ಳುತ್ತೆ ಅನ್ನೋದನ್ನು ನಾವು ಕೊಂಡ್ಕೊಳ್ಳೋಕೆ ಹೋದಾಗ ನಮಗೆ ಸಿಕ್ಕಿದ್ದು ಕಿಸಾನ್ ಕ್ರಾಫ್ಟ್ದು ಸ್ಟೆಬಲ್ ಶೇವರ್ ಅಂತ ಹೇಳಿಬಿಟ್ಟು. ಇದು KK-STB 050 ಅಂತ ಹೇಳಿಬಿಟ್ಟು ಮಾಡಲು. ಇದು ಕಿಸಾನ್ ಕ್ರಾಫ್ಟ್ದು. ಇದನ್ನು ನಾನು ಮೈಸೂರಿನ ರಾಮವಿಲಾಸ ರಸ್ತೆಯಲ್ಲಿರೋಂಥ ಅಗ್ರಿ ಕೇರ್ನಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿರೋದು. ಸೊ ಅಂಗಡಿ ಬಗ್ಗೆ ಹೇಳೋದಾದರೆ ತುಂಬ ಯೂಸರ್ಸ್ ಫ್ರೆಂಡ್ಲಿ. ನಿಜವಾಗಿ ಯಾವುದೇ ಟೈಮಲ್ಲಿ ನನಗೆ ಇದು ಗೊತ್ತಾಗಿಲ್ಲ, ಹೀಗಾಗಿದೆ, ಏನೋ ಪ್ರಾಬ್ಲಮ್ ಆಗ್ತಿದೆ ಅಂದ ತಕ್ಷಣವೇ ಇಲ್ಲಿವರೆಗೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ. ಸೊ ಎಲ್ಲವನ್ನೂ ಕೂಡ ಅವರು ಸಕಾಲದಲ್ಲಿ ಫೋನ್ನಲ್ಲೇ ಆಗ್ಬೋದು, ಇಲ್ಲಿಗೆ ಜನಕ್ಕೆ ಕಳಿಸ್ಕೊಡೋದಾಗ್ಬೋದು ಮಾಡಿಕೊಡ್ತಾ ಇದ್ದಾರೆ. ನಾನು ಅವರ ಅಂಗಡಿಯಲ್ಲಿ ಪವರ್ ಟಿಲ್ಲನ್ನು ತೊಗೊಂಡಿದ್ದೀನಿ. ಆಮೇಲೆ ಆಸ್ಟ್ರಿಚ್ ವೀಡ್ ಕಟ್ಟರ್ ತೊಗೊಂಡಿದ್ದೀನಿ. ಇದು 3ನೇದು ಸ್ಟೆಬಲ್ ಶೇವರ್ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ಕಳೆನಾಶಕವನ್ನು ನಾವು ಹೇಗೆ ಮಾಡಬೇಕು ಅನ್ನೋದನ್ನು, ಬರೀ ಬೇರೆ ಯಾವುದೇ ರೀತಿ ರಾಸಾಯನಿಕಗಳನ್ನ ಉಪಯೋಗಿಸಿ ನಾಶ ಮಾಡೋ ಬದಲು ಮಣ್ಣಿನ ಫರ್ಟಿಲಿಟಿ ಮೊದಲೇ ಹೇಳ್ದಂಗೆ ಕಳ್ಕೊಂಬಿಡುತ್ತೆ. ಸೊ ಇದರಲ್ಲೇ ಮಾಡಿದಾಗ ಯಾವ ರೀತಿ ಆ ಕಳೆಯಲ್ಲೇ ಯಾವ ರೀತಿ ಗೊಬ್ಬರ ಅನ್ನೋದು ಆಗುತ್ತೆ ಅನ್ನೋದು, ಹಸಿ ಎಲೆಗಳ ಮೂಲಕ, ತರಗೆಲೆಗಳ ಮೂಲಕ ಯಾವ ರೀತಿ ಗೊಬ್ಬರ ಅನ್ನೋದು ಆಗುತ್ತೆ ಅನ್ನೋದನ್ನು ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ಈ ಮಿಷಿನ್ನ ಒಂದು ಉಪಯೋಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಇರುತ್ತೆ, ಮತ್ತು ಇಲ್ಲಿ ಗೇರ್ ಇರುತ್ತೆ. ಈ ಗೇರ್ ಮೂಲಕ ಏನಾಗುತ್ತೆ, ರಿವರ್ಸು, ಫಸ್ಟು, ಸೆಕೆಂಡು, ಥರ್ಡ್ ಅಂತ ಹೇಳಿಬಿಟ್ಟು ಇವಾಗ ನಾನು ಫಸ್ಟ್ ಗೇರ್ಗೆ ಹಾಕಿದ್ದೀನಿ. ಸೊ ಸ್ಟಾರ್ಟ್ ಮಾಡಿದ್ಮೇಲೆ ನಾವಿದು ಗೇರ್ ಮೂವ್ ಆಗಬೇಕು, ಗಾಡಿ ಮೂವ್ ಆಗಬೇಕು ಅಂದರೆ ಇದನ್ನು ಆನ್ ಮಾಡಬೇಕಾಗುತ್ತೆ. ಇದನ್ನು ಮೂವ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಕಳೆಯನ್ನು ಅದು ಶೇವ್ ಮಾಡ್ತಾ ಹೋಗುತ್ತೆ. ಸೊ ಈ ಗೇರನ್ನು ನ್ಯೂಟ್ರಲ್ ಮಾಡ್ಕೊಂಡಿರ್ತೀನಿ. ಇಲ್ಲಿ ಫಸ್ಟ್ಗೆ ಹಾಕಿದ್ದೀನಿ, ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ. ನೋಡಿ, ನನ್ನ ಎತ್ತರ ಬೆಳೆದಿರೋಂಥ ಒಂದು ಕಳೆಯನ್ನು ನೀವು ನೋಡ್ಬೋದು. ಸೊ ಅದು ಹೇಗೆ ಈಸಿಯಾಗಿ ಇದು ಸೇವ್ ಮಾಡುತ್ತೆ ಅಂತ ಹೇಳ್ತೀನಿ. ಹೊಡೆದಂಥ ಒಂದು ಈ ಕಳೆಯನ್ನು ನಾನು ತೋರಿಸ್ತೀನಿ. ಇದು ನೋಡಿ, ಈ ಥರ ನಿಮಗೆ ಇದೇ ಒಂದು ದೊಡ್ಡ ಜಮೀನಿಗೆ ಒಂದು ಒಳ್ಳೆ ಗೊಬ್ಬರ ಅಂತ ಹೇಳ್ಬೋದು. ಈ ಹಸಿರು ಎಲೆಗಳನ್ನ ಹಿಂದೆ ಉಪಯೋಗಿಸ್ತಾ ಇದ್ದರು. ಇವತ್ತು ಎಲ್ಲ ಕೆಮಿಕಲ್ ಹಾಕಿ ಮಣ್ಣಿನ ಫರ್ಟಿಲಿಟಿನ ಹಾಳು ಮಾಡೋ ಅಂಥದ್ದು ನೋಡ್ಬೋದು. ಸೊ ಯಾವುದೇ ದೊಡ್ಡ ನನ್ನ ಈಗಾಗಲೇ ಹೊಡೆದಿದ್ದು ಏನಾಗುತ್ತೆ ಅಂತ ಹೇಳಿದ್ರೆ ಈ ಥರ ಇನ್ನೂ ಅದನ್ನು ಮಾಡ್ಕೋಬೋದು. ಸೊ ಬೇರೆ ಇಲ್ಲೇ ಇರುತ್ತೆ. ಸೊ ಇದನ್ನು ಇನ್ನೂ ಕೂಡ ಚಿಕ್ಕದಾಗಂಗೆ ಮಾಡ್ಕೋಬೋದು, ಯಾಕೆಂದರೆ ಇಷ್ಟು ದೊಡ್ಡದಿದು, ಸುಮಾರು 2 ಬೆಟ್